ಇತ್ತೀಚೆಗೆ ಯಾವ ದೇಶವು ಕೊಲಂಬಿಯಾವನ್ನು ಸೋಲಿಸುವ ಮೂಲಕ ತಮ್ಮ ಸತತ ಎರಡನೇ ಕೋಪಾ ಅಮೆರಿಕ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದೆ? ಎ. ಅರ್ಜೆಂಟೀನಾ, ಬಿ. ಪೆರು, ಸಿ. ವೆನೆಜುವೆಲಾ, ಡಿ. ಚಿಲಿ. ಸರಿಯಾದ ಉತ್ತರ ಎ. ಅರ್ಜೆಂಟೀನಾ. ಸುದ್ದಿಯಲ್ಲಿ ಇರುವುದಕ್ಕೆ ಕಾರಣ ಮಿಯಾಮಿಯ ಹಾರ್ಡ್ ರಾಕ್ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ನಲ್ಲಿ ಕೊಲಂಬಿಯಾವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಅರ್ಜೆಂಟೀನಾ ತನ್ನ 16ನೇ ಕೋಪಾ ಅಮೆರಿಕ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಎರಡನೇ ಬಾರಿಗೆ ಯುಎಸ್ಎ ಆಯೋಜಿಸಿದ್ದ ಪಂದ್ಯಾವಳಿಯಲ್ಲಿ 16 ತಂಡಗಳು ಭಾಗವಹಿಸಿದ್ದವು. ಹೆಚ್ಚುವರಿ ಸಮಯದಲ್ಲಿ ಲೌಟಾರೋ ಮಾರ್ಟಿನೆಜ್ ಗೆಲುವಿನ ಗೋಲು ಗಳಿಸಿದರು. 2024ರ ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಎ. ರೋಜರ್ ಫೆಡರರ್, ಬಿ. ನೊವಾಕ್ ಜೊಕೋವಿಕ್, ಸಿ. ಕಾರ್ಲೋಸ್ ಅಲ್ಕರಾಜ್, ಡಿ. ಮ್ಯಾಕ್ಸ್ ಪರ್ಸೆಲ್. ಸರಿಯಾದ ಉತ್ತರ ಸಿ. ಕಾರ್ಲೋಸ್ ಅಲ್ಕರಾಜ್. ಸುದ್ದಿಯಲ್ಲಿ ಇರುವುದಕ್ಕೆ ಕಾರಣ 2024ರ ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಮತ್ತು ಚೆಕ್ ಗಣರಾಜ್ಯದ ಬಾರ್ಬೊರಾ ಕ್ರೆಟ್ಜಿಕೋವಾ ಪುರುಷರ ಮತ್ತು ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಗಳನ್ನು ಗೆದ್ದರು. ನೊವಾಕ್ ಜೊಕೋವಿಕ್ ಅವರನ್ನು ಸೋಲಿಸುವ ಮೂಲಕ ಅಲ್ಕಾರಜ್ ತನ್ನ ಎರಡನೇ ವಿಂಬಲ್ಡನ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಆದರೆ ಕ್ರೆಟ್ಜಿಕೋವಾ ತನ್ನ ಮೊದಲ ವಿಂಬಲ್ಡನ್ ಪ್ರಶಸ್ತಿಯನ್ನು ಗೆದ್ದರು. ಇತ್ತೀಚೆಗೆ ಖಡ್ಗ ಪ್ರಸಾದ್ ಶರ್ಮಾ ಓಲಿ ಅವರು ಯಾವ ದೇಶದ ಪ್ರಧಾನಿಯಾಗಿದ್ದಾರೆ? ಎ. ನೇಪಾಳ, ಬಿ. ಭೂತಾನ್, ಸಿ. ಮ್ಯಾನ್ಮಾರ್, ಡಿ. ಬಾಂಗ್ಲಾದೇಶ. ಸರಿಯಾದ ಉತ್ತರ ಎ. ನೇಪಾಳ. ಸುದ್ದಿಯಲ್ಲಿ ಇರುವುದಕ್ಕೆ ಕಾರಣ ಖಡ್ಗ ಪ್ರಸಾದ್ ಶರ್ಮಾ ಓಲಿ ಕೆಪಿ ಶರ್ಮಾ ಓಲಿ ನೇಪಾಳದ ಪ್ರಧಾನಮಂತ್ರಿಯಾಗಿ 4ನೇ ಬಾರಿಗೆ 15 ಜುಲೈ 2024ರಂದು ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರು ಪ್ರಮಾಣವಚನ ಸ್ವೀಕರಿಸಿದರು. ಪುಷ್ಪ ಕಮಾಲ್ ದಹಾಲ್ ಪ್ರಚಂಡ ಅವರ ಸರ್ಕಾರ ಪತನದ ನಂತರ ಓಲಿ ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸಿದರು. ನೇಪಾಳದ ಸಂವಿಧಾನದ ಪ್ರಕಾರ ಹೊಸ ಸರ್ಕಾರವು 30 ದಿನಗಳಲ್ಲಿ ಕೆಳಮನೆಯಿಂದ ವಿಶ್ವಾಸ ಮತವನ್ನು ಕೇಳಬೇಕು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಯೋಜನೆ 2025 ಯಾವ ದೇಶಕ್ಕೆ ಸಂಬಂಧಿಸಿದೆ? ಎ. ಆಸ್ಟ್ರೇಲಿಯಾ, ಬಿ. ಜಪಾನ್, ಸಿ. ಯುಎಸ್ಎ, ಡಿ. ಭಾರತ. ಸರಿಯಾದ ಉತ್ತರ ಸಿ. ಯುಎಸ್ಎ. ಸುದ್ದಿಯಲ್ಲಿ ಇರುವುದಕ್ಕೆ ಕಾರಣ ಪ್ರಾಜೆಕ್ಟ್ 2025 ಸಂಪ್ರದಾಯವಾದಿ ನೀತಿ ಪ್ರಸ್ತಾಪಗಳ ಒಂದು ಸೆಟ್ ಡೊನಾಲ್ಡ್ ಟ್ರಂಪ್ ಅವರ ವಿರೋಧಿಗಳಿಗೆ ಕೇಂದ್ರಬಿಂದುವಾಗಿದೆ. ಭಾರತವು 20 ನವೆಂಬರ್ರಿಂದ 24 ನವೆಂಬರ್ ವರೆಗೆ ಯಾವ ರಾಜ್ಯದಲ್ಲಿ ಮೊದಲ ವಿಶ್ವ ಆಡಿಯೋ ವಿಶುಯಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆಯನ್ನು ವೇವ್ಸ್ ಆಯೋಜಿಸಲಿದೆ? ಎ. ಕೇರಳ, ಬಿ. ಮಹಾರಾಷ್ಟ್ರ, ಸಿ. ಗುಜರಾತ್, ಡಿ. ಗೋವಾ.